ಒಂದು ಮಾಮೂಲಿ ಹಳ್ಳಿ, ಆದ್ರೆ ಇಲ್ಲಿರುವಂತ ಜನರುಗಳು ಮನೆಯಿಂದ ಹೊರಗಡೆ ಬರೋದಕ್ಕೇನೆ ಹೆದರ್ಕೊಳ್ತಿದ್ದಾರೆ. ಯಾಕೆ ಅಂತಂದ್ರೆ ಈ ಊರಲ್ಲಿ ಅಂತ ಒಂದು ಘಟನೆ ನಡೆದೋಗಿದೆ. ಆಗ ಈ ಊರಿನ ಮಿಸ್ಟರಿಯನ್ನ ಸಾಲ್ವ್ ಮಾಡೋದಕ್ಕೆ ಒಬ್ಬ ಸೈಂಟಿಸ್ಟ್ ಬರ್ತಾನೆ. ಆದ್ರೆ ಗೊತ್ತಿಲ್ಲದೆ 1000 ವರ್ಷದ ಹಳೆಯ ಒಂದು ಸೀಕ್ರೆಟ್ ಅನ್ನ ಹೊರಗಡೆ ತಗೊಂಡ್ ಬಂದ್ಬಿಡ್ತಾನೆ. ಇಲ್ಲಿಂದ ಮುಂದೆ ಆಗಿದ್ದೆಲ್ಲ ಬರೀ ಭಯ ಪಡಿಸುವಂತ ವಿಷಯಗಳೇ. ಅಂದಂಗೆ ಮೂವಿ ಹೆಸರು ಶಾಂಬಾಲ ಅಂತ. ಈ ಕತೆ ಶುರುವಾಗೋದು ಸಾವಿರಾರು ವರ್ಷಗಳ ಹಿಂದೆ. ಒಬ್ಬ ರಾಕ್ಷಸ ಹುಟ್ಕೊಂಡು ಪ್ರಾಣಿ ಪಕ್ಷಿಗಳ ಜೊತೆ ಮನುಷ್ಯರನ್ನು ಕೂಡ ತಿಂತ ಇಡೀ ಪ್ರಪಂಚನೇ ಒಂದು ಸ್ಮಶಾನ ಮಾಡೋದಕ್ಕೆ ಹೊಟ್ಟಿದ್ದ. ಆಗ ಮನುಷ್ಯರು ದೇವತೆಗಳೆಲ್ಲ ಸೇರಿ ಮಹಾದೇವನ ಹತ್ರ ಸಹಾಯ ಕೇಳ್ತಾರೆ. ಮಹಾದೇವ ಶಿವನು ಕೂಡ ಬಂದು ಈ ರಾಕ್ಷಸರ ಜೊತೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಒಂದು ಘನಘೋರವಾಗಿರುವಂತ ಯುದ್ಧನ ಮಾಡ್ತಾ ಮಾಡ್ತಾ ಮಹಾದೇವ ಶಿವ ಆ ರಾಕ್ಷಸನನ್ನ ಸೋಲಿಸಿ ಸಾಯಿಸ್ಬಿಡ್ತಾರೆ. ಇಲ್ಲಿಂದ ಸೀನ್ 1980ಕ್ಕೆ ಶಿಫ್ಟ್ ಆದಾಗ ಒಂದು ಉಲ್ಕಾಪಿಂಡ ಬಂದು ಒಂದು ಗದ್ದೆ ಒಳಗಡೆ ಬೀಳುತ್ತೆ. ಇದು ಪಕ್ಕದ ಹಳ್ಳಿಲಿರುವಂತ ಪ್ರಾಣಿಗಳಿಗೂ ಕೂಡ ಗೊತ್ತಾಗಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತವೆ. ಇದೇ ಹಳ್ಳಿಲಿರುವಂತ ರಾಮು ಅನ್ನೊಬ್ಬ ವ್ಯಕ್ತಿ ಪ್ರತಿದಿನ ತರನೇ ಹಾಲ್ ಕರೆಯೋದಕ್ಕೆ ಅಂತ ಬೆಳಗ್ಗೆನೆ ಎದ್ದೊಳ್ತಾನೆ. ಆಗ ಇವನ ಮನೆ ಕಡೆಗೆ ಏನೋ ಬರ್ತಿರೋ ರೀತಿ ನಮ್ಗೆ ತೋರಿಸ್ತಾರೆ. ರಾಮುಗೂ ಕೂಡ ಏನೋ ಶಬ್ದ ಕೇಳಿಸಿ ಇವನ ಮನೆಯ ಸುತ್ತಮುತ್ತ ಎಲ್ಲಾನು ಕಡೆ ಹುಡ್ಕಾಡ್ತಾನೆ. ಆದ್ರೆ ಏನು ಸಿಗೋದಿಲ್ಲ. ನೋಡಿದ್ರೆ ಹಸು ಇವನನ್ನ ನೋಡ್ದಾಗ್ಲೆಲ್ಲ ಹೆದರ್ಕೊಳ್ತಿರುತ್ತೆ. ಯಾಕೆ ಅಂತಂದ್ರೆ ಇವನ ಹಿಂದೆ ಕೆಂಪು ಕಣ್ಣಿನ ಒಂದು ಡೀಮನ್ ನಿಂತಿರುತ್ತೆ. ಆ ವಿಷಯ ಅವನಿಗೆ ಗೊತ್ತಿಲ್ಲದೆ ಸರಿ ಅಂತ ಇವನು ಹಾಲ್ ಕರೆಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅದೇ ಸಮಯಕ್ಕೆ ಇವನ ಸುತ್ತಮುತ್ತ ಇರುವಂತ ವಸ್ತುಗಳೆಲ್ಲ ಅದಾಗದೆ ಮೂವ್ ಆಗ್ತಿರುತ್ತೆ, ಕೆಳಗಡೆ ಬೀಳ್ತಿರುತ್ತೆ. ಇದರಿಂದ ಪ್ರಜ್ಞೆ ತಪ್ಪಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಎಚ್ಚರ ಆಗುತ್ತೆ, ಇದೆಲ್ಲ ನನ್ನ ಕನ್ಸಿರ್ಬೇಕು ಅಂತ ಅನ್ಕೊಳ್ತಾನೆ. ಆಗ ಈ ಹಳ್ಳಿಯವ್ರ ಹತ್ರ ಹಾಲನ್ನ ತಗೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಅಂದ್ರೆ ರೈತರು ಹಾಲನ್ನ ಕರೆದು ಡೈರಿಗೆ ಹಾಕೋದಕ್ಕೆ ಹೋಗ್ತಾರಲ್ಲ, ಅದೇ ರೀತಿ ಈ ವ್ಯಕ್ತಿ ಎಲ್ಲರ ಹತ್ರ ಹಾಲನ್ನ ತಗೊಳ್ತಿರ್ತಾನೆ. ಆದ್ರೆ ಯಾವಾಗ ರಾಮು ಚಾನ್ಸ್ ಬರುತ್ತೋ ಹಾಲಿರುವಂತ ಜಾಗದಲ್ಲಿ ರಕ್ತ ಇರೋದನ್ನ ನೋಡಿ ತುಂಬಾನೇ ಹೆದರ್ಕೋಬಿಡ್ತಾನೆ. ಅಂದ್ರೆ ಆ ಹಸು ಹಾಲಿನ ಬದಲು ರಕ್ತ ಕೊಟ್ಟಿದೆ ಅಂತ. ಅಂದಂಗೆ ಈ ಹಳ್ಳಿ ಹೆಸರು ಶಾಂಬಾಲ. ನಂತರ ಉಲ್ಕಾಪಿಂಡ ಬಂದು ಶಾಂಬಾಲ ಹಳ್ಳಿಲಿ ಬಿದ್ದಿರೋದು ಸೈಂಟಿಸ್ಟ್ ಗಳಿಗೆ ಗೊತ್ತಾಗುತ್ತೆ. ಆದ್ರಿಂದ ಉಲ್ಕಾಪಿಂಡನ ಟೆಸ್ಟ್ ಮಾಡ್ಬೇಕು ಅಂತ ಅನ್ಕೊಳ್ತಿರ್ತಾರೆ. ಈ ಕಡೆ ಹಳ್ಳಿಲಿ ಒಬ್ಬ ವ್ಯಕ್ತಿ ನೋಡ್ತಾನೆ. ಬಂದು ಬಿದ್ದಿರುವಂತ ಉಲ್ಕಾಪಿಂಡದ ಮೇಲೆ ಒಂದು ಕಾಗೆ ಕುತ್ಕೊಳ್ತಿದ್ದಂಗೆನೆ ಇದು ಸತ್ತೋಗುತ್ತೆ. ಇದನ್ನ ನೋಡಿ ಇವನು ತುಂಬಾನೇ ಹೆದರ್ಕೊಳ್ಬಿಡ್ತಾನೆ. ಈ ಕಡೆ ಸೈಂಟಿಸ್ಟ್ ಗಳೆಲ್ಲ ಇಷ್ಟೊತ್ತಿಗೆ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ, ವಿಕ್ರಮ್ ಅನ್ನೋ ಒಬ್ಬ ಸೈಂಟಿಸ್ಟ್ ಅನ್ನ ಶಾಂಬಾಲ ವಿಲೇಜ್ ಗೆ ಕಳಿಸ್ಬೇಕು ಆ ಉಲ್ಕಾಪಿಂಡನ ಟೆಸ್ಟ್ ಮಾಡೋದಕ್ಕೆ ಅಂತ. ಯಾಕೆಂತಂದ್ರೆ ವಿಕ್ರಮ್ ಅವನ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾನೆ. ಇದಾದ್ಮೇಲೆ ಇವನ ತಾಯಿ ಫೋಟೋನ ನೋಡ್ತಿರುವಂತ ವಿಕ್ರಮ್ನ ನಮ್ಗೆ ತೋರಿಸ್ತಾರೆ. ಅಂದ್ರೆ ಇವನ ತಾಯಿ ಈಗ ಬದುಕಿಲ್ಲ ಅಂತ. ನಂತರ ಇವನನ್ನ ಶಾಂಬಾಲ ಹಳ್ಳಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಒಬ್ಬ ಡ್ರೈವರ್ ಬರ್ತಾನೆ. ನೋಡಿದ್ರೆ ಡ್ರೈವರ್ ಒಬ್ಬ ದೊಡ್ಡ ದೇವರ ಭಕ್ತ. ಆದ್ರೆ ವಿಕ್ರಮ್ ಮಾತ್ರ ದೇವ್ರು ದೆವ್ವದ ಮೇಲೆ ನಂಬಿಕೆನೆ ಇರೋದಿಲ್ಲ. ಇವನು ಬರೀ ಸೈನ್ಸ್ ನ ಮಾತ್ರ ನಂಬ್ತಾನೆ. ಸರಿ ಅಂತ ಇವರು ಕಾರ್ ನಲ್ಲಿ ಶಾಂಬಾಲ ಹಳ್ಳಿಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ನಂತರ ಹಳ್ಳಿಲಿ ಹನುಮಂತು ಅನ್ನೊಬ್ಬ ಕಾನ್ಸ್ಟೇಬಲ್ ವಿಕ್ರಮ್ಗೋಸ್ಕರ ಕಾಯ್ತಾ ನಿಂತಿರ್ತಾನೆ. ಸರಿ ಅಂತ ವಿಕ್ರಮ್ ಕೂಡ ಡ್ರೈವರ್ಗೆ ದುಡ್ಡು ಕೊಟ್ಟು ಕಳಿಸಿ ಹನುಮಂತ ಜೊತೆ ಹೋಗ್ತಿರ್ಬೇಕಾದ್ರೆ ಇವನು ಹೇಳೋದಕ್ಕೆ ಶುರು ಮಾಡ್ತಾನೆ, ಆ ಉಲ್ಕಾಪಿಂಡ ಬಂದು ಬಿದ್ದಿರೋದ್ರಿಂದ ನಮ್ಮ ಊರಿನ ಜನರೆಲ್ಲರೂ ಹೆದರ್ಕೋಬಿಟ್ಟಿದ್ದಾರೆ. ಆ ಉಲ್ಕಾಪಿಂಡ ಬಿದ್ದಾಗಿಂದನೂ ನಮ್ಮ ಹಳ್ಳಿಲಿ ಬರೀ ಕೆಟ್ಟದೇ ಆಗ್ತಿದೆ ಅಂತ. ಅದಕ್ಕೆ ನಮ್ಮ ಊರಿನ ಪ್ರೆಸಿಡೆಂಟ್ ಹಾಗೆ ಗುರೂಜಿ ಇದಕ್ಕೆಲ್ಲ ಕಾರಣ ಹುಡ್ಕೊಂಡು ಹೊಟ್ಟಿದ್ದಾರೆ ಅಂತ. ಆಗ ನಮ್ಗೆ ಆ ಗುರೂಜಿ ಹಾಗೆ ಊರಿನ ಪ್ರೆಸಿಡೆಂಟ್ ನ ತೋರಿಸ್ತಾರೆ. ಈ ಕಡೆ ವಿಕ್ರಮ್ ಮತ್ತೆ ಹನುಮಂತು ಉಲ್ಕಾಪಿಂಡ ಬಿದ್ದಿರುವಂತ ಜಾಗದ ಕಡೆಗೆ ಹೋಗ್ತಿದ್ರೆ ಅದೇ ರೀತಿ ಗುರೂಜಿ ಮತ್ತೆ ಪ್ರೆಸಿಡೆಂಟ್ ದೇವಸ್ಥಾನಕ್ಕೆ ಬಂದು ರಾಜೇಶ್ವರಿ ದೇವರಿಗೆ ನಮಸ್ಕಾರನ ಮಾಡ್ತಾರೆ. ಅಲ್ಲಿಂದ ಇವರು ಸೀದಾ ರಾಮು ಮನೆಗೆ ಬಂದು ರಕ್ತ ಕೊಡ್ತಿರುವಂತ ಹಸು ಬಗ್ಗೆ ಕೇಳ್ತಾರೆ. ಇವನು ಕೂಡ ತೋರಿಸ್ತಾನೆ. ಆದ್ರೆ ಗುರೂಜಿ ಮಾತ್ರ ಹಸುನ ನೋಡ್ತಿದ್ದಂಗೆನೆ ಇದನ್ನ ಸಾಯಿಸ್ಬಿಡಿ ಅಂತಾರೆ. ಜನರು ಮಾತ್ರ ಇದು ನಮ್ಮ ದೇವ್ರು, ಹೇಗ್ ಸಾಯಿಸೋದಕ್ಕಾಗುತ್ತೆ ಅಂತಿರ್ತಾರೆ. ಅದಕ್ಕೆ ಗುರೂಜಿ ರಾಮು ಕೈಗೆ ಒಂದಷ್ಟು ಅಕ್ಕಿ ಕಾಳುಗಳನ್ನ ಕೊಟ್ಟು ಹಸುನ 3 ಸುತ್ತನ್ನ ಸುತ್ಕೋಬಾ ಅಂತ ಹೇಳ್ತಾರೆ. ಇವನು ಕೂಡ ಅದೇ ರೀತಿ ಸುತ್ಕೋ ಬರ್ತಾನೆ. ನೋಡಿದ್ರೆ ಇವನ ಕೈಯಲ್ಲಿದ್ದಂತ ಅಕ್ಕಿ ಕಾಳುಗಳು ಕಪ್ಪು ಬಣ್ಣಕ್ಕೆ ಕನ್ವರ್ಟ್ ಆಗ್ಬಿಟ್ಟಿರ್ತವೆ. ಅದಕ್ಕೆ ನಾನು ಹೇಳ್ತಿರೋದು, ಆ ಹಸು ಮೇಲೆ ದುಷ್ಟಶಕ್ತಿಯ ಕಣ್ಣು ಬಿದ್ದಿದೆ. ಅದನ್ನ ಸಾಯಿಸಿಲ್ಲ ಅಂತಂದ್ರೆ ಹಳ್ಳಿಗೆ ಕೆಟ್ಟದ್ದು ಅಂತ ಹೇಳ್ತಿದ್ರೆ ರಾಮು ಹೆಂಡತಿ ಬೇಡ ಅಂತಿರ್ತಾಳೆ. ಆಗ ಇವನು ಇವಳಿಗೆನ ಬೈತಾನೆ, ನೀನ್ ಯಾಕೆ ಮಾತಾಡ್ತೀಯಾ, ನಾನ್ ಮಾತಾಡ್ತೀನಿ ಅಂತ ಹೇಳ್ತಾ ಹೋಗ್ತಾನೆ. ನೀವೇನೋ ಹಸುನ ಸಾಯಿಸ್ಬಿಡ್ತೀರಾ, ಆದ್ರೆ ನಾನ್ ಹೇಗ್ ಜೀವನ ಮಾಡ್ಲಿ ಅಂತ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ರಾಮು ಮತ್ತೆ ಪ್ರೆಸಿಡೆಂಟ್ ನ ಮಗನ್ ಮಧ್ಯೆ ಜಗಳ ಶುರುವಾಗೋಗುತ್ತೆ. ಆದ್ರೆ ಈ ಕಡೆ ನೋಡಿದ್ರೆ ರಾಮು ತಾಯಿ ಬಂದು ಹಸು ಕಟ್ಟನ್ನ ಬಿಚ್ಚಿ ಇಲ್ಲಿಂದ ಓಡಿಸ್ತಿರ್ತಾರೆ. ನೀನ್ ಇಲ್ಲಿದ್ರೆ ಸಾಯಿಸ್ಬಿಡ್ತಾರೆ, ಹೊಟ್ಟೋಗು ಅಂತ. ಈ ವಿಷಯ
ಊರ್ ಜನರಿಗೆ ಗೊತ್ತಾದ್ಮೇಲೆ ಹಸುನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇದೆಲ್ಲದರ ಮಧ್ಯದಲ್ಲಿ ನಾವು ಗಮನಿಸಿದ್ರೆ ರಾಮು ತಲೆ ಹಿಂದ್ಗಡೆ ಒಂದು ಗಾಯ ಆಗಿರುತ್ತೆ. ಈ ಗಾಯ ಒಂದು ಗೋಲಿ ರೀತಿ ಓಡಾಡ್ತಿರುತ್ತೆ. ಇವರಿಬ್ರು ಸೈಕಲ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಜನರು ಹಸುನ ಫಾಲೋ ಮಾಡ್ಕೊಂಡು ಹೋಗ್ತಿರೋದನ್ನ ನೋಡಿ ಕೇಳಿದಾಗ ವಿಕ್ರಮ್ಗೆ ಗೊತ್ತಾಗುತ್ತೆ ಆ ಹಸು ರಕ್ತನ ಕೊಡ್ತಿದೆ, ಆದ್ರಿಂದ ಅದನ್ನ ಸಾಯಿಸ್ತಿದ್ದಾರೆ ಅಂತ. ಇದ್ ಮಾತ್ರ ಇವನಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಇದರಿಂದ ಜನರ ಜೊತೆ ಬಂದು ಫೈಟ್ ಮಾಡಿ ಹಸುನ ಕಾಪಾಡ್ತಾನೆ. ಈ ಕಡೆ ಗುರೂಜಿ ಹಾಗೆ ಎಲ್ಲರೂ ಉಲ್ಕಾಪಿಂಡ ಬಿದ್ದಿರುವಂತ ಜಾಗಕ್ಕೆ ಬಂದಿರ್ತಾರೆ. ನೋಡಿದ್ರೆ ಇದ್ದಕ್ಕಿದ್ದಂಗೆನೆ ನಿಂಬೆ ಹಣ್ಣಿನ ಒಳಗಡೆ ರಕ್ತ ತುಂಬ್ಕೋಬಿಡುತ್ತೆ. ಹಾಗೆ ಕರ್ಪೂರಕ್ಕೆ ಅದಾಗದೆ ಬೆಂಕಿ ಹತ್ಕೊಂಡಿದ್ದನ್ನ ನೋಡಿ ಇವರಿಗೆ ಕನ್ಫರ್ಮ್ ಆಗೋಗುತ್ತೆ ಈ ಜಾಗದಲ್ಲಿ ದುಷ್ಟ ಶಕ್ತಿ ಇದೆ ಅಂತ. ಇದರಿಂದ ಉಲ್ಕಾಪಿಂಡದ ಸುತ್ತ ಒಂದು ದಿಗ್ಬಂಧನ ಮಾಡಿಸ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ವಿಕ್ರಮ್ ಇಲ್ಲಿಗೆ ಹಸುನ ಕಾಪಾಡ್ಕೊಂಡು ಕರ್ಕೊಂಡ್ ಬರ್ತಾನೆ. ಇದರಿಂದ ಪ್ರೆಸಿಡೆಂಟ್ ನ ಮಗ ಹೊಡೆಯೋದಕ್ಕೆ ಬಂದ್ರೆ ಹನುಮಂತು ಅವನನ್ನ ತಡಿತಾನೆ. ಆಗ ಊರಿನ ಜನರು ಕೂಡ ಇವನಿಗೆ ಹೇಳ್ತಾರೆ ಆ ಉಲ್ಕಾಪಿಂಡದಲ್ಲಿ ದುಷ್ಟ ಶಕ್ತಿ ಇದೆ, ಹಸುಲು ಕೂಡ ಇತ್ತು, ಆದ್ರಿಂದ ಅದನ್ನ ಸಾಯಿಸ್ತಿದೀವಿ ಅಂತ. ವಿಕ್ರಮ್ ಮಾತ್ರ ಇದನ್ನ ಒಪ್ಕೊಳ್ಳೋದಿಲ್ಲ. ತಲೆ ಬುಡ ಇಲ್ದೆ ಏನೇನೋ ಮಾತಾಡ್ತಿದ್ದಾರೆ ಅಂತ ದಿಗ್ಬಂಧನ ತೆಗೆಯೋದಕ್ಕೆ ಹೋಗ್ತಿರ್ತಾನೆ. ಆಗ ಗುರೂಜಿ ಹೇಳ್ತಾರೆ ನನಗ್ ಗೊತ್ತಾಗ್ತಿದೆ ನಿನ್ಗೆ ದೇವ್ರು ದೆವ್ವದ ಮೇಲೆ ನಂಬಿಕೆ ಇಲ್ಲ ಅಂತ, ಆದ್ರೆ ಒಂದನ್ನ ನೆನ್ಪಲ್ಲಿಟ್ಕೋ, ನಿನ್ನ ಸೈನ್ಸ್ ಹುಟ್ಟೋದಕ್ಕೂ ಲಕ್ಷಾಂತರ ವರ್ಷಗಳ ಮುಂಚೆನೆ ಶಾಸ್ತ್ರ ಹುಟ್ಟಿತ್ತು ಅಂತ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ವಿಕ್ರಮ್ ಮತ್ತೆ ಗುರೂಜಿ ಮಧ್ಯೆ ಸೈನ್ಸ್ ದೊಡ್ಡದು ಶಾಸ್ತ್ರ ದೊಡ್ಡದು ಅಂತ ಮಾತು ಶುರು ಆಗ್ಬಿಟ್ಟಿರುತ್ತೆ. ವಿಕ್ರಮ್ ಮಾತ್ರ ಇದ್ಯಾವ್ದನ್ನ ನಮ್ದೆ ಸೀದಾ ಬಂದು ದಿಗ್ಬಂಧನ ತೆಗೆದು ಬಿಡ್ತಾನೆ. ಆದ್ರಿಂದ ಜನರು ಅವನಿಗೆ ಹೊಡೆಯೋದಕ್ ಹೋಗ್ತಿದ್ರೆ ಹನುಮಂತು ಪ್ರೆಸಿಡೆಂಟ್ ಗೆ ಅರ್ಥ ಮಾಡಿಸ್ತಾನೆ ಅವರು ಸೆಂಟ್ರಲ್ ಗವರ್ನಮೆಂಟ್ ಇಂದ ಬಂದಿರುವಂತ ಸೈಂಟಿಸ್ಟ್, ಅವ್ರಿಗೇನಾದ್ರೂ ಆದ್ರೆ ಇಲ್ಲಿ ಮಿಲಿಟರಿನೇ ಬಂದ್ಬಿಡುತ್ತೆ ಅಂತ. ಇದರಿಂದ ಜನರು ಕೂಡ ಸುಮ್ನ ಹಾಕಿ ಜಾಗ ಖಾಲಿ ಮಾಡ್ತಾರೆ. ನಂತರ ವಿಕ್ರಮ್ ಈ ಜಾಗದಲ್ಲಿ ಸಣ್ಣ ಕೊಟ್ಕೆನ ರೆಡಿ ಮಾಡಿ ಇವನಿಗೋಸ್ಕರ ಒಂದು ಟೆಂಟ್ ಅನ್ನು ಕೂಡ ಹಾಕೊಳ್ತಾನೆ. ಹಾಗೆ ಅವನು ಬಂದಿರುವಂತ ಕೆಲ್ಸನ ಶುರು ಮಾಡ್ತಾನೆ, ಉಲ್ಕಾಪಿಂಡನ ಟೆಸ್ಟ್ ಮಾಡೋದು. ಜೊತೆಗೆ ಹಸು ಹತ್ರ ಹಾಲ್ ಕರ್ದ್ ನೋಡಿದ್ರೆ ನಿಜವಾಗ್ಲೂ ಇದು ರಕ್ತನೇ ಕೊಡ್ತಿರುತ್ತೆ, ಆದ್ರೆ ಇದಕ್ಕೇನೋ ಕಾಯಿಲೆ ಇರಬಹುದು ಅಂತ ಅನ್ಕೊಳ್ತಾನೆ. ಹೀಗೆ ಇವನು ಕೆಲಸ ಮಾಡ್ತಿರ್ಬೇಕಾದ್ರೆ ಒಬ್ರು ಲೇಡಿ ಬಂದು ಕೇಳ್ತಿರ್ತಾರೆ. ಊರಿನ ಜನರು ಆ ಕಲ್ನ ನೋಡಿದ್ರೆ ತುಂಬಾ ಹೆದರ್ಕೊಳ್ತಾರೆ, ನಿಮ್ಗೆ ಭಯ ಆಗೋದಿಲ್ವಾ ಅಂತ. ಆಗ ಇವನು ಅದು ಸ್ಪೇಸ್ ಇಂದ ಬಂದು ಬಿದ್ದಿರುವಂತ ಒಂದು ಕಲ್ಲಷ್ಟೇ, ಊರಿನ ಜನರು ಸುಮ್ನೆ ಮೂಢನಂಬಿಕೆಲೆ ಏನೇನೋ ಮಾತಾಡ್ತಿದ್ದಾರೆ ಅಂದಂಗೆ ನೀವ್ಯಾರು ಅಂತ ಕೇಳಿದಾಗ ನಾನು ಈ ಊರಿನ ದೇವಸ್ಥಾನದಲ್ಲಿ ಇರ್ತೀನಿ, ಪೂಜಾರಿ ಮಗಳು ಅಂತಾರೆ. ಇದಾದ್ಮೇಲೆ ಹೋಗೋದಕ್ಕಿಂತ ಮುಂಚೆ ನನ್ನ ಹೆಸರು ದೇವಿ ಅಂತಾನು ಕೂಡ ಹೇಳಿ ಹೋಗ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ರಾಮು ತುಂಬಾ ಕೋಪದಿಂದ ಮನೇಲಿರುವಂತ ಊಟನೆಲ್ಲ ತಿನ್ಕೋಬಿಟ್ಟಿರ್ತಾನೆ. ಇವನ ಹೆಂಡತಿ ಹಾಗೆ ತಾಯಿಗೂ ಕೂಡ ಬಿಟ್ಟಿರೋದಿಲ್ಲ, ಇನ್ನು ಕೂಡ ಊಟ ಬೇಕು ಅಂತಾನೆ ಹೇಳ್ತಾ ಇರ್ತಾನೆ, ಆದ್ರೆ ಊಟ ಇರೋದಿಲ್ಲ. ಸರಿ ಅಂತ ಇವನು ಮನೆಯಿಂದ ಹೊರಗಡೆ ಬಂದಾಗ ನೀರಿನ ರಿಫ್ಲೆಕ್ಷನ್ ನಲ್ಲಿ ಇವನ ಮುಖ ಡೀಮನ್ ರೀತಿ ಕಾಣಿಸಿದ್ದನ್ನ ನೋಡಿ ತುಂಬಾನೇ ಹೆದರ್ಕೋಬಿಡ್ತಾನೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಚಿತ್ರ ಅನ್ನೋ ಒಂದು ಸಣ್ಣ ಮಗುನ ತೋರಿಸ್ತಾರೆ. ಆಗ ಇಲ್ಲಿಗೆ ಹನುಮಂತು ವಿಕ್ರಮ್ನ ಊಟಕ್ಕೋಸ್ಕರ ಕರ್ಕೊಂಡ್ ಬರ್ತಾನೆ. ಅಂದ್ರೆ ಚಿತ್ರ ಹನುಮಂತು ಮಗಳು. ಆಗ ಹನುಮಂತು ವಿಕ್ರಮ್ಗೆ ಹೇಳ್ತಾನೆ ನನ್ ಮಗಳು ಮಾತಾಡಿಲ್ಲ ಅಂತ ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಚಿತ್ರ ಹಾಗೆ ಆಟಿಸಮ್ ಅನ್ನೋ ಒಂದು ಕಾಯಿಲೆ ಇದೆ. ಆ ಕಾಯಿಲೆ ಇದ್ದವರು ಯಾವಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಒಂದೊಂದ್ಸಲ ತುಂಬಾ ಜೋರಾಗಿ ಹತ್ ಬಿಡ್ತಾರೆ, ಇನ್ನೊಂದ್ಸಲ ನಗೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇದೇ ಕಾರಣದಿಂದ ನನ್ ಮಗಳನ್ನ ಊರವರೆಲ್ಲ ಹುಚ್ಚಿ ಅಂತ ಕರೀತಾರೆ. ಇದನ್ನ ತಡ್ಕೊಳ್ಳೋದಕ್ಕಾಗದೆ ಚಿತ್ರ ತಾಯಿ ಕೂಡ ತೀರೋಗಿದ್ದಾರೆ ಅಂತ. ಆದ್ರೆ ಒಂದು ಮೆಚ್ಚುವಂತ ವಿಷಯ ಏನು ಅಂತಂದ್ರೆ ಚಿತ್ರ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಅನ್ನ ಮಾಡ್ತಾಳೆ. ನಂತರ ಇವನು ಹೊರಗಡೆ ಬಂದು ಚಿತ್ರ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಇವಳು ಹೇಳ್ತಾಳೆ ಇವಳ ತಾಯಿ ಆಕಾಶದಲ್ಲಿ ನಕ್ಷತ್ರ ಆಗಿದ್ದಾರೆ, ಅವರನ್ನ ನೋಡ್ತಿದ್ದಾಳೆ ಅಂತ. ಇವನು ಕೂಡ ಇವನ ತಾಯಿ ಫೋಟೋನ ತೋರಿಸಿ ಹೇಳ್ತಿರ್ತಾನೆ ಇವನ ತಾಯಿನೂ ಕೂಡ ನಕ್ಷತ್ರ ಆಗಿದ್ದಾರೆ ಅಂತ. ಮಾರನೇ ದಿನ ಇವನು ಟೆಂಟ್ ನಲ್ಲಿ ಮಲಗಿರ್ಬೇಕಾದ್ರೆ ಯಾರೋ ಬಂದ್ರು ಅಂತ ಅನ್ಸಿ ಹೊರಗಡೆ ಬಂದು ನೋಡ್ತಾನೆ. ರಾಮು ಹಸು ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅದನ್ನ ಕರ್ಕೊಂಡು ಹೋಗೋದಕ್ಕೆ ಬಿಟ್ರೆ ಹಸುನ ಸಾಯಿಸ್ಬಿಡ್ತಾರೆ ಅಂತ ವಿಕ್ರಮ್ ತಡೆಯೋದಕ್ಕೆ ನೋಡ್ತಾನೆ. ರಾಮು ಮಾತ್ರ ತುಂಬಾ ಕೋಪದಿಂದ ಇವನ್ಗೆನೆ ಹೊಡೆಯೋದಕ್ಕೆ ಶುರು ಮಾಡ್ಬಿಡ್ತಾನೆ. ಸರಿ ಅಂತ ವಿಕ್ರಮ್ ಕೂಡ ಫೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನಷ್ಟೇ, ಆದ್ರೆ ರಾಮು ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿರ್ತಾನೆ. ಇವನ್ ಮುಂದೆ ಸರಿಯಾಗಿ ನಿಂತ್ಕೊಳ್ಳೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ರಾಮು ವಿಕ್ರಮ್ನ ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ವಿಚಿತ್ರವಾಗಿ ಕಿವಿನ ಮುಚ್ಕೊಂಡು ಏನೋ ಆಗಿರೋ ರೀತಿ ಓಡೊಂಟೋಗ್ತಾನೆ. ನಂತರ ಇಲ್ಲಿಗೆ ದೇವಿ ಬಂದಾಗ ದೇವಿಗೂ ಕೂಡ ಎಲ್ಲಾ ವಿಷಯನೂ ಹೇಳ್ತಾನೆ. ಆದ್ರೆ ಅದೇ ಸಮಯಕ್ಕೆ ಉಲ್ಕಾಪಿಂಡ ಬಿದ್ದಿರುವಂತ ಜಾಗದಲ್ಲಿ ಒಂದು ಗುಂಡಿಯಿಂದ ಹೊಗೆ ಬರ್ತಿರುತ್ತೆ. ಒಳಗಡೆ ನೋಡ್ದಾಗ ಅವನಿಗೆ ಅರ್ಥ ಆಗೋಗುತ್ತೆ ಒಳಗಡೆ ಖಾಲಿ ಜಾಗ ಇದೆ ಅಂತ. ಇದೇ ಕಡೆ ಹನುಮಂತು ಬರ್ತಿರೋದನ್ನ ನೋಡಿ ದೇವಿ ಬಚ್ಚಿಟ್ಕೊಬಿಡ್ತಾಳೆ. ನಂತರ ಹನುಮಂತು ಹೇಳ್ತಾನೆ ನನಗೆ ಸ್ವಲ್ಪ ಕೆಲ್ಸ ಇದೆ, ಹೊರಗಡೆ ಹೋಗ್ತಿದ್ದೀನಿ, ಚಿತ್ರ ನಿಮ್ ಜೊತೆ ಇರೋದಕ್ಕೆ ಇಷ್ಟ ಪಡ್ತಿದ್ದಾಳೆ, ನೋಡ್ಕೊಳ್ತೀರಾ ಅಂತ. ಇವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ನಂತರ ಚಿತ್ರ ವಿಕ್ರಮ್ ಹಾಗೆ ದೇವಿ ಮೂರು ಜನ ಒಟ್ಟಿಗೆ ಒಂದು ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ, ತುಂಬಾ ಸಂತೋಷವಾಗಿರ್ತಾರೆ. ಇದಾದ್ಮೇಲೆ ರಾತ್ರಿ ಆಗುತ್ತೆ. ವಿಕ್ರಮ್ ಒಂದಷ್ಟು ಜನರನ್ನ ಕರ್ಸಿರ್ತಾನೆ ಹೊಗೆ ಬರ್ತಿರುವಂತ ಗುಂಡಿನ ತೋಡೋದಕ್ಕೆ ಅಂತ. ಇವರು ಕೂಡ ಅಗಿಯೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅಗಿತಾ
ಆಗಿತ್ತ ಜಾಸ್ತಿ ಹೊಗೆ ಬಂದಿದ್ದನ್ನ ನೋಡಿ ಎಲ್ಲರೂ ಓಡುಂಟೋಗ್ತಾರೆ. ಇದರಿಂದ ಇವನೇ ತೋಡೋದಕ್ಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ರಾಮು ಸಾರಾಯಿ ಅಂಗಡಿಗೆ ಬಂದು ತುಂಬಾನೇ ಕುಡಿದು ಬಿಟ್ಟಿರ್ತಾನೆ. ಆಗ ಇವನಿಗೆ ಯಾರೋ ಏನೋ ಅಂದ್ರು ಅಂತ ಕೋಪ ಬಂದು ಈ ಜನರನ್ನ ಹಿಡ್ಕೊಂಡು ಯಾವ ರೀತಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ ಅಂತಂದ್ರೆ ಇವನು ಹೊಡಿತಿದ್ದಂಗೆನೆ ಅವರೆಲ್ಲರೂ ಸತ್ತೇ ಹೋಗ್ತಿರ್ತಾರೆ. ಇದನ್ನೆಲ್ಲ ಇಲ್ಲೇ ಬಚ್ಚಿಟ್ಕೊಂಡು ಕೃಷ್ಣ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ನೋಡ್ತಿರ್ತಾನೆ. ಹೀಗೆ ರಾಮು ಎಲ್ಲರನ್ನು ಸಾಯಿಸ್ತಿರ್ಬೇಕಾದ್ರೆ ಒಂದು ಮಗು ಅಳುವಂತ ಶಬ್ದ ಕೇಳಿಸಿ ಈ ಮಗು ಹತ್ರ ಬರ್ತಾನೆ. ಆಗ ನಾವು ಮತ್ತೊಂದ್ಸಲ ವಿಕ್ರಮ್ನ ನೋಡಿದ್ರೆ ಇವನು ಗುಂಡಿ ತೋಡ್ತಿರ್ಬೇಕಾದ್ರೆ ನೆಲ ಕುಸ್ತು ಕೆಳಗಡೆ ಬಂದು ಬೀಳ್ತಾನೆ. ನೋಡಿದ್ರೆ ಈ ಜಾಗ ಒಂದು ಗುಹೆ ರೀತಿ ಇರುತ್ತೆ. ಹಾಗೆ ಇಲ್ಲಿರುವಂತ ಒಂದು ವಸ್ತುಗೆ ಬೆಂಕಿ ಹಸ್ಕೊಂಡಾಗ ನೋಡ್ತಾನೆ ಆ ಉಲ್ಕಾಪಿಂಡ ತುಂಬಾ ಫೋರ್ಸ್ ಆಗಿ ಬಂದು ಬಿದ್ದಿರೋದ್ರಿಂದ ಅದರ ಅರ್ಧ ಭಾಗ ಇದ್ರ ಒಳಗಡೆ ಸಿಗಾಕೋಬಿಟ್ಟಿರುತ್ತೆ. ಸರಿ ಅಂತ ಹೀಗೆ ಇವನು ಈ ಜಾಗನೆಲ್ಲ ನೋಡ್ತಿರ್ಬೇಕಾದ್ರೆ ಇಲ್ಲಿನ ಗೋಡೆ ಮೇಲೆ ಪೇಂಟಿಂಗ್ ಗಳನ್ನ ಮಾಡಿರ್ತಾರೆ. ಅದಕ್ಕೆ ಈ ಜಾಗದ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ನಿಧಾನವಾಗಿ ಸ್ವಲ್ಪ ಮುಂದೆ ಬಂದಾಗ ಏನನ್ನ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾನೆ. ಇದಾದ್ಮೇಲೆ ಮಾರನೇ ದಿನ ಸಾರಾಯಿ ಅಂಗಡಿ ಹತ್ರ ಜನರು ಬಂದು ನೋಡಿದ್ರೆ ಎಲ್ಲರೂ ಸತ್ತು ಬಿದ್ದಿದ್ದಾರೆ. ಒಬ್ರು ಲೇಡಿ ಕೂಡ ಸತ್ತೋಗಿರ್ತಾರೆ. ಅದೇ ಸಮಯಕ್ಕೆ ಮಗು ಶಬ್ದನ ಕೇಳಿಸ್ಕೊಂಡು ಫಾಲೋ ಮಾಡ್ಕೊಂಡು ಬಂದು ನೋಡಿದ್ರೆ ಕೃಷ್ಣ ಮಗು ಜೊತೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ನಂತರ ಇವನು ಹೇಳ್ತಾ ಹೋಗ್ತಾನೆ, ನೆನ್ನೆ ರಾತ್ರಿ ರಾಮು ಮಗು ಹತ್ರ ಬಂದಾಗ ಆ ಮಗು ತಾಯಿ ಬಂದ್ರು. ಅವರನ್ನ ನೋಡಿ ಇವನು ಅವರನ್ನೇ ಸಾಯಿಸೋದಕ್ಕೆ ಶುರು ಮಾಡ್ಬಿಟ್ಟ. ಈ ಸಮಯದಲ್ಲಿ ಕೃಷ್ಣ ಮಗುನ ಕರ್ಕೊಂಡು ಎಸ್ಕೇಪ್ ಆಗೋದ. ಇಷ್ಟೊಂದು ಜನರನ್ನೆಲ್ಲರನ್ನು ಸಾಯಿಸೋದ್ಮೇಲೆ ರಾಮುಗೆ ಕೋಪ ಕಮ್ಮಿ ಆಗಿ ಇವನ ತಲೆ ಹಿಂದೆ ಇರುವಂತ ಗಾಯ ಹೊಡೆದೋಗುತ್ತೆ. ಹಾಗೆ ಇವನ ತಲೆನ ಇವನೇ ಜಜ್ಕೊಂಡು ಸತ್ತೋಗ್ತಾನೆ. ಈ ವಿಷಯ ಗೊತ್ತಾದ್ಮೇಲೆ ಊರಿನ ಜನರೆಲ್ಲರೂ ಪೊಲೀಸರಿಗೆ ಹೇಳ್ತಿರ್ತಾರೆ, ಅವತ್ತು ಆ ಹಸುನ ಸಾಯಿಸ್ಬಿಟ್ಟಿದ್ರೆ ಇವತ್ತು ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಮೊದಲು ನೀವು ಹೋಗಿ ಆ ಸೈಂಟಿಸ್ಟ್ ವಿಕ್ರಮ್ನ ಓಡಿಸಿ ಅಂತ. ಆದ್ರಿಂದ ಪೊಲೀಸರು ವಿಕ್ರಮ್ ಹತ್ರ ಬಂದು ನಡೆದಿರುವಂತ ವಿಷಯನೆಲ್ಲ ಹೇಳಿದಾಗ ಇವನು ಕೂಡ ಹೇಳ್ತಾನೆ, ರಾಮು ನನ್ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದ ಅಂತ. ಆದ್ರೆ ಪೊಲೀಸರು ಮಾತ್ರ ಊರಿನ ಜನರೆಲ್ಲರೂ ಡಿಮ್ಯಾಂಡ್ ಮಾಡ್ತಿದ್ದಾರೆ, ನೀವಿಲ್ಲಿಂದ ಹೋಗ್ಬೇಕಂತೆ, ನಿಮ್ಮ ಕೆಲಸ ಆಗಿತ್ತು ಅಂತಂದ್ರೆ ಹೋಗಿ ಅಂತ. ಇವನು ಕೂಡ ಹೋಗೋದಕ್ಕೆ ಒಪ್ಕೊಳ್ತಾನೆ. ಆದ್ರೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೇನೋ ತೋರಿಸ್ಬೇಕು ಅಂತ ಈ ಗುಹೆ ಒಳಗಡೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಕುಂತಿರೋ ರೀತಿ ಒಂದು ಅಸ್ಥಿ ಪಂಜರ ಇರುತ್ತೆ. ಈ ಅಸ್ಥಿ ಪಂಜರನ ಟೆಸ್ಟ್ ಮಾಡೋದಕ್ಕೆ ಅಂತ ಕಳಿಸಿ ನಾನು ಇವತ್ತೇ ಇಲ್ಲಿಂದ ಹೊರಟೋಗ್ತೀನಿ ಅಂತಾನೆ. ಪೊಲೀಸರು ಕೂಡ ಇದಕ್ಕೆ ಒಪ್ಕೊಂಡು ಅಸ್ಥಿ ಪಂಜರನ ಟೆಸ್ಟ್ಗೆ ಅಂತ ಕಳಿಸ್ತಾರೆ. ಇನ್ನೊಂದು ಕಡೆ ಕೃಷ್ಣ ಇವನು ಇಷ್ಟಪಡ್ತಿರೋಂತ ವಸಂತ ಅನ್ನೋ ಒಬ್ಳು ಹುಡುಗಿ ಪ್ರೆಸಿಡೆಂಟ್ ನ ಮಗನ್ ಜೊತೆ ಇರೋದನ್ನ ನೋಡಿ ತುಂಬಾ ಕೋಪ ಬಂದ್ಬಿಡುತ್ತೆ. ನಂತರ ವಿಕ್ರಮ್ ಇಲ್ಲಿಂದ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ದೇವಿ ಬಂದು ಕೇಳ್ತಿರ್ತಾಳೆ, ಏನಕ್ಕೆ ಇಲ್ಲಿಂದ ಹೋಗ್ತಿದ್ದೀರಾ ಅಂತ. ಹಾಗೆ ಇವನು ಕೂಡ ಕೋಪದಿಂದ ನಿಮ್ಮ ಹಳ್ಳಿಯವ್ರಿಗೆ ತಲೆ ಸರಿಲ್ಲ, ಮೂಢನಂಬಿಕೆಲೆ ಮುಳುಗೋಗಿದ್ದಾರೆ ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಹೊರಗಡೆ ಶಬ್ದ ಕೇಳಿಸಿ ಬಂದು ನೋಡಿದ್ರೆ ರಾಮು ತಾಯಿಯೇ ಹಸುವಿನ ಕರುನ ಕರ್ಕೊಂಡು ಬಂದಿರ್ತಾರೆ. ತುಂಬಾ ದಿನದಿಂದ ಇದು ಊಟನೇ ತಿಂತಿರ್ಲಿಲ್ಲ. ಇದ್ರ ತಾಯಿ ಹತ್ರ ಬರ್ತಿದ್ದಂಗೆನೆ ಊಟ ತಿಂತಿದೆ ಅಂತ. ಅದ್ರ ಜೊತೆ ಅಳ್ತಾನೆ, ನನ್ ಮಗ ತುಂಬಾ ಜನರನ್ನ ಸಾಯಿಸಿ ಅವನು ಕೂಡ ಸತ್ತೋದ್ನಂತೆ. ಆ ರೀತಿ ಮಾಡಿರೋದ್ರಿಂದ ಅವನ ಬಾಡಿನ ಅಂತಿಮ ಸಂಸ್ಕಾರಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಇದನ್ನ ಕೇಳಿ ಇವನು ಸಮಾಧಾನ ಮಾಡ್ತಾನೆ, ನಿಮ್ ಮಗನ್ ಬಾಡಿನ ನಾನ್ ಇಸ್ಕೊಂಡ್ ಬರ್ತೀನಿ ಅಂತ. ಹಾಗೆ ದೇವಿಗೂ ಕೂಡ ಹೇಳ್ತಾನೆ, ನಾನು ಹನುಮಂತಗೆ ಹೇಳ್ತೀನಿ ಹಸುನ ನಾನ್ ಬರೋವರೆಗೂ ಬೇರೆ ಹಳ್ಳಿಗೆ ಕಳಿಸಿರೋದಕ್ಕೆ ಅಂತ. ಈ ಕಡೆ ಬಾಡಿನ ಇಸ್ಕೊಳ್ಳೋದಕ್ಕೆ ಹಾಸ್ಪಿಟಲ್ಗೆ ಬಂದಾಗ ರಾಮು ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಿರೋಂತ ಡಾಕ್ಟರ್ ಹೇಳ್ತಾ ಇರ್ತಾನೆ. ರಾಮು ಅಂತೂ ತುಂಬಾ ವಿಚಿತ್ರವಾಗಿ ಸತ್ತಿದ್ದಾನೆ. ಮನುಷ್ಯರ ಬಾಡಿಲಿ ಸುಷುಮ್ನ ನಾಡಿ ಅನ್ನೋ ಒಂದು ಪಾರ್ಟ್ ಇರುತ್ತೆ, ಅದು ಹೊಡೆದೋಗಿರೋದ್ರಿಂದಾನೇ ಇವನು ಸತ್ತಿರೋದು. ಈ ರೀತಿ ಸಾಯೋದು ತುಂಬಾನೇ ಅಪರೂಪ ಅಂತ ಹೇಳ್ತಾ ಇವನ ಬಾಡಿನ ಉಲ್ಟಾ ತೆರೆಸಿ ಕತ್ತಿನತ್ರ ಇರುವಂತ ಗಾಯನ ತೋರಿಸಿ ಹೇಳ್ತಾನೆ, ಇದೇ ಜಾಗದಲ್ಲಿ ಸುಷುಮ್ನ ನಾಡಿ ಹೊಡೆದು ಇವನು ಸತ್ತೋಗಿರೋದು. ನನಗನ್ಸೋ ಪ್ರಕಾರ ಇವನು ಸಾಯೋದಕ್ಕಿಂತ ಮುಂಚೆನೆ ಈ ಜಾಗದಲ್ಲಿ ಗಾಯ ಆಗಿತ್ತು. ಇವನೇನಾದ್ರೂ ಬದುಕಿದಿದ್ರೆ ಈ ಗಾಯ ಯಾವ ರೀತಿ ಆಗಿತ್ತು ಅಂತ ತಿಳ್ಕೊಬೋದಾಗಿತ್ತು ಅಂತ. ಈ ಕಡೆ ನೋಡಿದ್ರೆ ರಾಮುಗಿದ್ದ ರೀತಿನೇ ಗಾಯ ಕೃಷ್ಣನ್ಗೂ ಕೂಡ ಆಗ್ಬಿಟ್ಟಿರುತ್ತೆ. ಅಂದ್ರೆ ಆ ಡಿಮನ್ ರಾಮು ಇಂದ ಕೃಷ್ಣನ್ಗೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ ಅಂತ. ನಂತರ ವಿಕ್ರಮ್ ಟೆಂಟ್ ಹತ್ರ ಬಂದು ನೋಡಿದ್ರೆ ಇವನ ಟೆಂಟ್ ಅನ್ನ ಸುಟ್ಟಾಕ್ಬಿಟ್ಟಿರ್ತಾರೆ. ಹಸು ಜೀವಂತವಾಗಿರುತ್ತೆ, ಆದ್ರೆ ಇವನ ತಾಯಿಯ ಫೋಟೋ ಬೆಂಕಿಲಿ ಬೆಂದೋಗಿರುತ್ತೆ. ಅದೇ ಸಮಯಕ್ಕೆ ಇಲ್ಲೇ ಇವನಿಗೆ ಪ್ರೆಸಿಡೆಂಟ್ ಮಗನ ಚೈನ್ ಸಿಗುತ್ತೆ. ಇದರಿಂದ ಸೀದಾ ಇವನ ಹತ್ರ ಬಂದು ಇವನಿಗೆ ಹೊಡಿತಾ ಹೇಳ್ತಿರ್ತಾನೆ, ಇವತ್ತೇ ನಾನು ಇಲ್ಲಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನ್ ಈ ರೀತಿ ಮಾಡಿರೋದ್ರಿಂದ ನಾನ್ ಹೋಗೋದಿಲ್ಲ. ಇದೇ ಹಳ್ಳಿಲಿ ಇದ್ದು ಇಲ್ಲಿ ಏನೇನೆಲ್ಲ ನಡೀತಿದೆ ಅಂತ ಕಂಡಿಡ್ದು ಅದನ್ನ ಸರಿ ಮಾಡಿನೇ ಹೋಗ್ತೀನಿ ಅಂತ. ಈ ವಿಷಯ ಗೊತ್ತಾದ್ಮೇಲೆ ಪ್ರೆಸಿಡೆಂಟ್ ಕೂಡ ಇವನ ಮಗನಿಗೆ ಹೊಡಿತಾರೆ. ಇದಾದ್ಮೇಲೆ ಹನುಮಂತ ಇವನನ್ನ ಮನೆ ಕರ್ಕೊಂಡ್ ಬಂದಾಗ ದೇವಿ ಇವನನ್ನ ಕರ್ಕೊಂಡ್ ಬಂದು ರಾಮು ತರನೇ ಕೃಷ್ಣನ ಕತ್ತಲು ಕೂಡ ಇರುವಂತ ಗಾಯನ ತೋರಿಸ್ತಾರೆ. ಇದರಿಂದ ರಾತ್ರಿಯ ಸಮಯದಲ್ಲಿ ಪೊಲೀಸ್ ಹಾಗೆ ಡಾಕ್ಟರ್ ಎಲ್ಲ ಸೇರಿ ಕೃಷ್ಣನ್ನ ಹಿಡಿಯೋದಕ್ಕೆ ರೆಡಿ ಮಾಡ್ಕೊಳ್ತಿರ್ತಾರೆ. ಅವನನ್ನ ಹಿಡಿದು ಆ ಗಾಯ ಅವನಿಗೆ ಯಾವ ರೀತಿ ಆಯ್ತು ಅಂತ ಕಂಡಿಡಿಯೋದಕ್ಕೆ. ಇದಾದ್ಮೇಲೆ ಹನುಮಂತು ಬಂದು ಇವನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹಿಂದೆಯಿಂದ ಇಂಜೆಕ್ಷನ್ ಕೊಟ್ಟು ಪ್ರಜ್ಞೆ ತಪ್ಪಿಸಿ
ಹಾಸ್ಪಿಟಲ್ಗೆ ಕಳಿಸ್ತಾರೆ. ಈ ಕಡೆ ಕೃಷ್ಣ ಇಷ್ಟಪಡ್ತಿದ್ದಾನಲ್ಲ ವಸಂತ ಅನ್ನೋ ಹುಡುಗಿ, ಅದೇ ಪ್ರೆಸಿಡೆಂಟ್ ಮಗನ್ ಜೊತೆ ಇದ್ದವಳು. ಇವಳು ಮನೇಲಿರ್ಬೇಕಾದ್ರೆ ತುಂಬಾ ಭಯಂಕರವಾಗಿರುವಂತ ಶಬ್ದಗಳು ಕೇಳಿಸ್ತಿರ್ತವೆ. ಅದೇ ಸಮಯಕ್ಕೆ ಪ್ರೆಸಿಡೆಂಟ್ ಮಗನು ಕೂಡ ಇಲ್ಲಿಗೆ ಬರ್ತಾನೆ. ಆದ್ರೆ ಇನ್ನು ಕೂಡ ಭಯಂಕರವಾಗಿರುವಂತ ಶಬ್ದಗಳು ಕೇಳಿಸ್ತಾನೆ ಇರ್ತವೆ. ನಂತರ ಯಾರೋ ಬಂದು ಪ್ರೆಸಿಡೆಂಟ್ ಮಗನಿಗೆ ಹೊಡೆದು ವಸಂತ ಕಡೆಗೆ ಹೋಗ್ತಿರ್ತಾರೆ. ಆದ್ರಿಂದ ಪ್ರೆಸಿಡೆಂಟ್ ನ ಮಗ ಮನೆ ಬಾಕ್ಲುಗಳನ್ನ ತಟ್ಟಿ ಎದ್ದೋಳ್ಸೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಯಾರೊಬ್ರು ಕೂಡ ಬಾಕ್ಲನ್ನೇ ತೆಗಿತಿರೋದಿಲ್ಲ. ಈ ಕಡೆ ಪೊಲೀಸರು ಬಂದು ವಿಕ್ರಮ್ ಮತ್ತೆ ಹನುಮಂತುಗೆ ಹೇಳ್ತಾರೆ ಕೃಷ್ಣ ತಪ್ಪಿಸ್ಕೊಂಡ ಅಂತ. ಅದೇ ಸಮಯಕ್ಕೆ ಪ್ರೆಸಿಡೆಂಟ್ ಮಗನು ಕೂಡ ಬಂದು ಎಲ್ಲಾ ವಿಷಯನೂ ಹೇಳ್ತಾನೆ. ಈ ಕಡೆ ನೋಡಿದ್ರೆ ಕೃಷ್ಣ ತುಂಬಾ ಕೋಪದಿಂದ ವಸಂತನ ಎಳ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಹೇಗೋ ಮಾಡಿ ಇವಳು ಇವನಿಂದ ತಪ್ಪಿಸ್ಕೊಬಿಡ್ತಾಳೆ. ಈ ಕಡೆ ಇವರೆಲ್ಲರೂ ಕೂಡ ಕೃಷ್ಣನ್ನ ಹುಡುಕ್ತಿರ್ತಾರೆ. ನಂತರ ಹುಚ್ಚನ ರೀತಿ ಆಡ್ತಿರುವಂತ ಕೃಷ್ಣ ವಸಂತನ ಹಿಡಿದು ಇವಳನ್ನ ಸಾಯಿಸೋದಕ್ಕೆ ಒಂದು ಕಲ್ಲನ್ನ ಎತ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಎಲ್ಲರೂ ಇಲ್ಲಿಗೆ ಬರ್ತಾರೆ. ಆದ್ರೂ ಕೂಡ ಇವನು ಕಲ್ಲನ್ನ ಎತ್ತಾಕಿ ಅವಳನ್ನ ಸಾಯಿಸ್ಬಿಡ್ತಾನೆ. ಅದಕ್ಕೆ ಹೇಗಾದ್ರೂ ಮಾಡಿ ಅವನನ್ನ ಹಿಡಿಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಿದ್ರೆ ಅವನು ಕೈಗೆನೆ ಸಿಕ್ತಿರೋದಿಲ್ಲ. ಹೀಗೆ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ವಿಕ್ರಮ್ ಅವನ ಮೇಲೆ ಲ್ಯಾಂಟರ್ನ ಎಸಿತಾನೆ. ಆದ್ರೆ ಅದು ಮಿಸ್ ಆಗಿ ಹುಲ್ ಮೆದೆ ಮೇಲೆ ಬಿದ್ದು ಬೆಂಕಿ ಹತ್ಕೊಬಿಡುತ್ತೆ. ಅದೇ ಸಮಯಕ್ಕೆ ಕೃಷ್ಣನ ಕತ್ತಲ್ಲಿರುವಂತ ಗಾಯ ಕೂಡ ಹೊಡೆದು ಇವನೇ ಬೆಂಕಿ ಒಳಗಡೆ ಹೋಗಿ ಸತ್ತೋಗ್ತಾನೆ. ಇದನ್ನೆಲ್ಲ ಶಾಕ್ ಇಂದ ನೋಡ್ತಿರ್ಬೇಕಾದ್ರೆ ವಿಕ್ರಮ್ಗೆ ಒಂದು ಗ್ಲಾಸ್ ನ ಮೇಲೆ ಆ ಡೀಮನ್ ಕಾಣಿಸಿ ಇವನ ಕಣ್ಣನ್ನ ಇವನ್ಗೆ ನಂಬೋದಕ್ಕಾಗೋದಿಲ್ಲ. ಇದಾದ್ಮೇಲೆ ವಿಕ್ರಮ್ನ ಕಳಿಸಿರುವಂತ ಹೆಡ್ ಸೈಂಟಿಸ್ಟ್ ಕೂಡ ಇಲ್ಲಿಗೆ ಬಂದಿರ್ತಾರೆ. ಆಗ ಡಾಕ್ಟರ್ ಹೇಳ್ತಾ ಹೋಗ್ತಾರೆ ಕೃಷ್ಣ ನೋಡೋದಕ್ಕೆ ಬೆಂಕಿಯಿಂದ ಸತ್ತಿರೋ ರೀತಿ ಕಾಣಿಸ್ತಿರ್ಬೋದು, ಆದ್ರೆ ಇವನು ಕೂಡ ರಾಮು ರೀತಿನೇ ಸುಷುಮ್ನ ನಾಡಿ ಹೊಡೆದಿನೇ ಸತ್ತೋಗಿರೋದು ಅಂತ. ಇದನ್ನೆಲ್ಲ ನೋಡ್ದಂತ ಹೆಡ್ ಸೈಂಟಿಸ್ಟ್ ನಿನ್ನ ಇಲ್ಲಿ ಕಳಿಸಿ ನಾನು ತಪ್ಪು ಮಾಡ್ದೆ, ನಡಿ ಹೊಟ್ಟೋಗೋಣ ಅಂತ ಹೇಳಿದ್ರೆ ಇವನ್ ಮಾತ್ರ ಕೇಳೋದಿಲ್ಲ. ಇಷ್ಟು ದಿನ ನಾನು ದೆವ್ವ ಭೂತ ದೇವ್ರನ್ನ ನಂಬ್ತಿರ್ಲಿಲ್ಲ, ಆದ್ರೆ ಈಗ ನಂಬೋ ರೀತಿ ಒಂದು ಘಟನೆ ನನ್ನ ಕಣ್ಣು ಮುಂದೆ ನಡೆದಿದೆ, ಅದನ್ನೆಲ್ಲ ಸಾಲ್ವ್ ಮಾಡಿನೇ ನಾನು ಬರೋದು ಅಂತ. ಇವರು ಕೂಡ ಅದಕ್ಕೆ ಒಪ್ಕೊಳ್ತಾರೆ. ಈ ಕಡೆ ಪ್ರೆಸಿಡೆಂಟ್ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿರ್ತಾರೆ. ನಡೀತಿರುವಂತ ಸಂಕಷ್ಟನೆಲ್ಲ ನಿಲ್ಲೋ ಹಾಗೆ ಮಾಡಿ ಅಂತ. ಆಗ ದೇವಿ ವಿಕ್ರಮ್ ಹತ್ರ ಬಂದಾಗ ಇವ್ರಿಗೂ ಕೂಡ ಗೊತ್ತಾಗುತ್ತೆ ಈಗ ಇವನು ದೇವರನ್ನ ನಂಬೋದಕ್ಕೆ ಶುರು ಮಾಡಿದಾನೆ ಅಂತ. ಆದ್ರೆ ಇದನ್ನೆಲ್ಲ ಹೇಗ್ ಸಾಲ್ವ್ ಮಾಡೋದು ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತ ಇವರಿಬ್ರು ಈ ಗುಹೆ ಒಳಗಡೆ ಬರ್ತಾರೆ. ಆದ್ರೆ ಇವರು ತಂದಿರುವಂತ ಬೆಂಕಿಯ ಬೆಳಕಲ್ಲಿ ಒಂದು ಸಿಂಬಲ್ ಮೂಡುತ್ತೆ. ಇದನ್ನ ನಾನು ಎಲ್ಲೋ ನೋಡಿದೀನಿ ಅಂತ ಸೀದಾ ಇವನು ಹನುಮಂತು ಮನೆಗೆ ಬರ್ತಾನೆ. ಯಾಕೆ ಅಂತಂದ್ರೆ ಅದೇ ತರದ ಡ್ರಾಯಿಂಗ್ ಅನ್ನ ಚಿತ್ರ ಮಾಡಿರ್ತಾಳೆ. ಇದನ್ನ ಎಲ್ಲಿ ನೋಡ್ದೆ ಅಂತ ಕೇಳಿದಾಗ ಇವಳು ಕೂಡ ದೇವಸ್ಥಾನ ಅಂತಾಳೆ. ನಂತರ ಇವ್ರು 3 ಜನ ದೇವಸ್ಥಾನಕ್ಕೆ ಬಂದ್ರೆ ಗರ್ಭಗುಡಿಯ ಮೇಲ್ಗಡೆ ಅದೇ ತರದ ಸಿಂಬಲ್ ಇರುತ್ತೆ. ಆಗ ವಿಕ್ರಮ್ ಬೆಂಕಿನ ತಗೊಂಡು ಸಿಂಬಲ್ ನ ಮುಂದೆ ಇಟ್ಟಾಗ ಉಲ್ಟಾ ಇರುವಂತ ಅಕ್ಷರಗಳು ಕಾಣಿಸ್ತವೆ. ಆದ್ರೆ ಕೆಳಗಡೆ ನೋಡಿದ್ರೆ ನೀರಿನ ರಿಫ್ಲೆಕ್ಷನ್ ನಲ್ಲಿ ಅದು ಸೀದಾ ಕಾಣಿಸ್ತಿರುತ್ತೆ. ಈ ಅಕ್ಷರಗಳು ಒಂದು ಕಥೆನ ಹೇಳೋದಕ್ಕೆ ಶುರು ಮಾಡುತ್ತೆ. ಆಗ ಸೀನ್ ಮತ್ತೊಂದ್ಸಲ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಮಹಾದೇವ ಶಿವ ಹಾಗೆ ರಾಕ್ಷಸ ಯುದ್ಧ ಮಾಡ್ತಿರ್ಬೇಕಾದ್ರೆ ಶಿವನಿಂದ ಒಂದು ಬೆವರು ಹನಿ ಭೂಮಿಗೆ ಬಂದು ಬೀಳುತ್ತೆ. ನಂತರ ಆ ಹನಿ ವಾಸುದೇವನಾಗಿ ಇಡೀ ಭೂಮಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇದೇ ಸಮಯದಲ್ಲಿ ಆ ರಾಕ್ಷಸನಿಂದನೂ ಕೂಡ ಒಂದು ಬೆವರು ಹನಿ ಬೀಳುತ್ತೆ. ಅದ್ರ ಬಗ್ಗೆ ಯಾರ ಗಮನನೂ ಕೂಡ ಹೋಗೋದಿಲ್ಲ. ಈ ಬೆವರು ಹನಿ ಒಂದು ಡೀಮನ್ ಆಗಿ ಮನುಷ್ಯರ ಒಳಗಡೆ ಸೇರ್ಕೊಂಡು ಅವರ ಒಳಗಡೆ ಇರುವಂತ ಕೋಪ, ದುರಾಸೆ ಹಾಗೆ ದ್ವೇಷನ ಉಪಯೋಗಿಸ್ಕೊಂಡು ಅವರ ಕೈಯಿಂದ ಕೆಟ್ಟ ಕೆಲಸಗಳನ್ನ ಮಾಡಿಸಿ ಅದಾದ್ಮೇಲೆ ಅವರನ್ನು ಕೂಡ ಸಾಯಿಸಿ ಹೊರಗಡೆ ಬರ್ತಿತ್ತು. ಆದ್ರೆ ಒಂದ್ಸಲ ಅದು ತಪಸ್ಸನ್ನು ಮಾಡುವಂತ ಒಬ್ಳು ಯೋಗಿನಿ ಒಳಗಡೆ ಸೇರ್ಕೋಬಿಡ್ತು. ಈ ಯೋಗಿನಿಗೆ ಯಾವುದೇ ತರದ ದುರಾಸೆ, ಕೋಪ, ಆಸೆಗಳೇ ಇರೋದಿಲ್ಲ. ಇದರಿಂದ ಡೀಮನ್ಗೆ ಕೆಟ್ಟ ಕೆಲಸನ ಮಾಡಿಸಿ ಹೊರಗಡೆ ಬರೋದಕ್ಕಾಗದೆ ಅವಳ ಒಳಗಡೆನೆ ಬಂದಿ ಆಗೋಯ್ತು. ಆದ್ರೆ ವಿಷಯ ಜನರಿಗೆಲ್ಲರಿಗೂ ಗೊತ್ತಾಗೋಯ್ತು. ಅಕಸ್ಮಾತ್ ಯೋಗಿನಿಯಿಂದ ಆ ಡೀಮನ್ ಹೊರಗಡೆ ಬಂದ್ರೆ ಮನುಷ್ಯರು ಮತ್ತೆ ಸಾಯೋದಕ್ಕೆ ಶುರು ಮಾಡ್ತಾರೆ ಅಂತ. ಇದರಿಂದ ಯೋಗಿನಿ ಡಿಸೈಡ್ ಮಾಡಿದ್ರು ನಾನೊಂದು ಗುಹೆಯಲ್ಲಿ ಜೀವಂತ ಸಮಾಧಿ ಆಗ್ತೀನಿ, ನಾನು ಸತ್ತೋದ್ರು ಕೂಡ ಆಗ ಡೀಮನ್ ಹೊರಗಡೆ ಬರೋದಕ್ಕಾಗೋದಿಲ್ಲ ಅಂತ. ಆದ್ರಿಂದ ಊರಿನ ಜನರು ಆ ಯೋಗಿನಿಗೋಸ್ಕರ ಒಂದು ದೇವಸ್ಥಾನ ಕಟ್ಟಿಸಿದ್ರು. ಆ ದೇವಸ್ಥಾನ ಬೇರೆ ಯಾವುದು ಅಲ್ಲ, ಶಾಂಬಾಲ ಹಳ್ಳಿಲಿರುವಂತ ರಾಜೇಶ್ವರಿ ದೇವಿಯ ದೇವಸ್ಥಾನನೇ. ಆದ್ರೆ ಇಷ್ಟೊತ್ತಿಗೆ ಈ ಜನರೆಲ್ಲರೂ ಕೋಪ ಮಾಡ್ಕೊಂಡು ಬರ್ತಿರ್ತಾರೆ, ಆ ವಿಕ್ರಮ್ ನಮ್ಮ ದೇವಸ್ಥಾನದಲ್ಲಿ ಏನ್ ಮಾಡ್ತಿದ್ದಾನೆ ಅಂತ. ಆದ್ರಿಂದ ಇವನು ಕೂಡ ಇವರೆಲ್ಲರನ್ನು ಬೇಡ್ಕೋತಿರ್ತಾನೆ, ನನಗೆ ಇಷ್ಟು ದಿನ ನಿಮ್ಮ ಹಳ್ಳಿ ಬಗ್ಗೆ ಗೊತ್ತಾಗಿರ್ಲಿಲ್ಲ, ನನ್ನನ್ನ ಕ್ಷಮಿಸಿ, ನಾನ್ ನಿಮ್ಗೊಂದು ವಿಷಯನ ಹೇಳ್ಬೇಕು ಅಂತ ದೇವಸ್ಥಾನದಲ್ಲಿ ಗೊತ್ತಾದಂತ ವಿಷಯನ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಯಾರು ಕೂಡ ಇವನ ಮಾತನ್ನ ನಂಬ್ತಿರೋದಿಲ್ಲ. ಈ ಕಡೆ ದೇವಸ್ಥಾನದ ಒಳಗಡೆ ಬಂದಂತ ಗುರೂಜಿಗೂ ಕೂಡ ಆ ಅಕ್ಷರಗಳನ್ನ ನೋಡಿ ಎಲ್ಲಾನು ಅರ್ಥ ಆಗೋಗುತ್ತೆ. ಈ ಕಡೆ ವಿಕ್ರಮ್ ನನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ಇದೇ ಊರಿನ ಪೂಜಾರಿ ಮಗಳನ್ನ ಕೇಳಿ ಅಂತ ಹೇಳ್ತಾನೆ. ಆಗ ಪೂಜಾರಿನೂ ಕೂಡ ತನ್ನ ಮಗಳನ್ನ ಕರ್ಕೊಂಡ್ ಬರ್ತಾನೆ. ನೋಡಿದ್ರೆ ಇದು ದೇವಿ ಅಲ್ಲ, ಆದ್ರಿಂದ ಇಲ್ಲೇ ಇರುವಂತ ರಾಮು ತಾಯಿನ ಕೇಳ್ತಿರ್ತಾನೆ, ಅವತ್ತು ನಿಮ್ಮ ಮಗನ್ ಬಾಡಿನ ಕೇಳ್ಕೊಂಡ್ ಬಂದಾಗ ದೇವಿ ಅಲ್ಲೇ ಇದ್ಲು ಅಲ್ವಾ, ನೀವು ನೋಡಿದ್ರಿ ಅಲ್ವಾ ಅಂತ. ಆದ್ರೆ ಇವರು ಕೂಡ ಹೇಳ್ತಿರ್ತಾರೆ, ಅವತ್ತು ನೀನ್ ಒಬ್ನೇ ನನ್ಗೆ ಕಾಣಿಸಿದ್ದು ಅಂತ. ಇದರಿಂದ ಇವನು ಚಿತ್ರನ ಬಂದು ಕೇಳ್ತಿರ್ತಾನೆ, ನೀನಾದ್ರೂ ನೋಡಿದ್ಯಲ್ವಾ ಹೇಳು ಅಂತ. ಚಿತ್ರನ
ಚಿತ್ರನು ಕೂಡ ಹೌದು ನೋಡಿದೀನಿ ಅಂತ ತಾಯಿ ರಾಜೇಶ್ವರಿ ದೇವಿಯ ಕಡೆಗೆ ಕೈಯನ್ನ ತೋರಿಸ್ತಾಳೆ. ಅಂದ್ರೆ ಇಷ್ಟು ದಿನ ದೇವಿ ಹೆಸರಲ್ಲಿ ವಿಕ್ರಮ್ನ ಮುಂದೆ ಬರ್ತಿದ್ದು ಬೇರೆ ಯಾರು ಅಲ್ಲ, ತಾಯಿ ರಾಜೇಶ್ವರಿ ದೇವಿನೇ. ಅಂದ್ರೆ ಗುಹೆಲಿ ಜೀವಂತ ಸಮಾಧಿ ಆಗಿದ್ದು ಕೂಡ ದೇವಿನೇ. ಹಾಗೆ ಇವನಿಗೆ ಆ ಗುಹೆಲಿ ಅಸ್ಥಿ ಪಂಜರ ಸಿಕ್ಕಿ ಟೆಸ್ಟ್ಗೆ ಅಂತ ಕಳಿಸಿದ್ನಲ್ಲ, ಅದು ಕೂಡ ದೇವಿದೇನೆ. ಇದೆಲ್ಲ ಗೊತ್ತಾಗಿ ಇವನಿಗೆ ತುಂಬಾ ಶಾಕ್ ಆಗ್ಬಿಟ್ಟಿರುತ್ತೆ. ಆಗ ಇಲ್ಲಿಗೆ ಗುರೂಜಿ ಬಂದು ಹೇಳ್ತಾ ಹೋಗ್ತಾರೆ, ಹೌದು ಇದು ನಿಜಾನೇ, ತಾಯಿ ರಾಜೇಶ್ವರಿ ದೇವಿನೇ ಇವನಿಗೆ ದರ್ಶನನ ಕೊಟ್ಟಿರೋದು ಅಂತ ಹೇಳ್ತಾ ಹೋಗ್ತಾನೆ. ಆ ಉಲ್ಕಾಪಿಂಡ ಬಂದು ಬಿದ್ದಾಗ ಅದೇ ಜಾಗದ ಕೆಳಗಡೆ ಇದ್ದಂತ ಗುಹೆಲಿ ಆ ಡೀಮನ್ ಬಂದಿ ಆಗಿತ್ತು. ಆದ್ರೆ ಉಲ್ಕಾಪಿಂಡದಿಂದ ಗುಂಡಿ ಆಗಿದ್ರಿಂದ ಅದು ಹೊರಗಡೆ ಬಂದು ಒಬ್ಬರಿಂದ ಒಬ್ಬರ ಒಳಗಡೆ ಹೋಗ್ತಿದೆ. ಈಗ ಇದನ್ನೆಲ್ಲ ತಪ್ಪಿಸೋದಕ್ಕಿರೋದು ಒಂದೇ ಒಂದು ದಾರಿ. ಕೃಷ್ಣ ಆದ್ಮೇಲೆ ಆ ಡೀಮನ್ ಬೇರೆ ಯಾರೋ ಒಳಗಡೆ ಸೇರ್ಕೊಂಡಿದೆ. ಅವರನ್ನ ಕರ್ಕೊಂಡ್ ಬಂದು ಯೋಗಿನಿ ತರನೇ ಜೀವಂತ ಸಮಾಧಿ ಮಾಡಿದಾಗ ಮಾತ್ರ ಇದನ್ನೆಲ್ಲ ನಿಲ್ಸೋದಕ್ಕಾಗೋದು ಅಂತ. ಆದ್ರೆ ವಿಕ್ರಮ್ಗೆ ಇನ್ನೂ ಕೂಡ ಅನ್ಸ್ತಿರುತ್ತೆ ಈ ರೀತಿ ಜೀವಂತ ಸಮಾಧಿ ಮಾಡೋದು ತಪ್ಪು ಅಂತ. ಆದ್ರೆ ನನ್ನ ಹತ್ರ ಬೇರೆ ದಾರಿನೂ ಕೂಡ ಇಲ್ಲ ಅಂತ ಗುರೂಜಿ ಹೇಳ್ತಾರೆ. ಈ ಕಡೆ ಊರಿನ ಜನರು ಆ ಗಾಯ ಈಗ ಬೇರೆ ಯಾರ ಕತ್ತಲ್ಲಿ ಆಗಿದೆ ಅಂತ ಹುಡ್ಕೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ನಂತರ ನಮ್ಗೆ ಪ್ರೆಸಿಡೆಂಟ್ ನ ಹೆಂಡತಿನ ತೋರಿಸ್ತಾರೆ. ಇವಳ ಒಳಗಡೆ ಡೀಮನ್ ಈಗ ಬಂದ್ಬಿಟ್ಟಿದೆ. ಇದು ಇದ್ರ ಆಟನ ತೋರಿಸೋದಕ್ಕೆ ಶುರು ಮಾಡುತ್ತೆ. ಅಚಾನಕ್ ಆಗಿ ಇವಳಿಗೆ ದುರಾಸೆ ಜಾಸ್ತಿ ಆಗಿ ಪಕ್ಕದಲ್ಲೇ ಇರುವಂತ ಲೇಡಿಯ ಕೈನಲ್ಲಿರುವಂತ ಉಂಗ್ರ ತುಂಬಾ ಇಷ್ಟ ಆಗೋಗುತ್ತೆ. ಆದ್ರಿಂದ ಅದನ್ನ ಕಿತ್ಕೊಳ್ಳೋದಕ್ಕೆ ಆ ಲೇಡಿನ ಸಾಯಿಸೇ ಬಿಡ್ತಾಳೆ. ಆಗ ಇಲ್ಲೇ ಇರುವಂತ ಕಮಲಾ ಅನ್ನೋ ಮತ್ತೊಬ್ಳು ಹೆಂಗಸು ನೋಡ್ತಾಳೆ. ಇದೆಲ್ಲ ಆದ್ಮೇಲೆ ಆ ಗಾಯ ಹೊಡೆದು ಪ್ರೆಸಿಡೆಂಟ್ ನ ಹೆಂಡತಿ ಕೂಡ ಸತ್ತೋಗ್ತಾಳೆ. ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಕಾಪಾಡೋಷ್ಟ್ರಲ್ಲಿ ಇವಳು ಸತ್ತೋಗಿರ್ತಾಳೆ. ಈ ಕಡೆ ಕಮಲಾ ಮನೆಗ್ ಬಂದ್ರೆ ಯಾವಾಗ್ಲೂ ಬರೀ ಹೊರಗಡೆನೆ ಇರು ಅಂತ ಮನೆಯವರು ಬೈತಿರ್ತಾರೆ. ನೋಡಿದ್ರೆ ಇವಳ ಒಳಗಡೆನೂ ಕೂಡ ಡೀಮನ್ ಬಂದ್ಬಿಟ್ಟಿದೆ. ಸ್ವಲ್ಪ ಹೊತ್ತಿನ ನಂತರ ಸೀನ್ ಶಿಫ್ಟ್ ಆದಾಗ ಕಮಲಾ ಇವರ ಮನೆಯವರನ್ನ ಸಾಯಿಸಿ ಇವಳು ಕೂಡ ಸತ್ತೋಗಿರ್ತಾಳೆ. ಇದಾದ್ಮೇಲೆ ಒಂದು ನಾಯಿಯನ್ನ ಒಬ್ಬ ಹುಡುಗ ನೋಡ್ತಾನೆ. ಇದ್ರ ಕತ್ತಲ್ಲೂ ಕೂಡ ಅದೇ ಗಾಯ ಇದೆ. ಇದರಿಂದ ಇವನು ತಪ್ಪಿಸ್ಕೊಂಡು ಹೋಗ್ತಿದ್ರೆ ಅದು ಕೂಡ ಫಾಲೋ ಮಾಡ್ಕೊಂಡು ಬರ್ತಿರುತ್ತೆ. ಆಗ ರೋಡ್ ನಲ್ಲಿ ವಿಜಯ್ ಅನ್ನೊಬ್ಬ ವ್ಯಕ್ತಿ ಸಿಗ್ತಾನೆ. ಆಗ ಹುಡುಗ ಎಸ್ಕೇಪ್ ಆಗೋಗ್ತಾನೆ. ಆದ್ರೆ ನಾಯಿ ವಿಜಯ್ ಹತ್ರ ಬರ್ತಿರ್ಬೇಕಾದ್ರೆ ಮಿಸ್ ಆಗಿ ಕೆಳಗಡೆ ಬಿದ್ದು ಸತ್ತೋಗುತ್ತೆ. ಆದ್ರೆ ನಂತರ ಇವನು ತುಂಬಾ ಕೋಪ ಮಾಡ್ಕೊಂಡು ಮನೆಗ್ ಬರ್ತಾನೆ. ಆಗ ಇವನ ಕತ್ನಲ್ಲೂ ಕೂಡ ಗಾಯ ಇರೋದನ್ನ ಇವನ ಹೆಂಡತಿ ನೋಡ್ಬಿಡ್ತಾಳೆ. ವಿಜಯ್ ಇವನ ಮಗಳನ್ನ ಸಾಯಿಸೋದಕ್ಕೆ ಹೊಟ್ಟಿರ್ತಾನೆ. ಯಾಕೆಂತಂದ್ರೆ ಇವನಿಗೆ ಗಂಡು ಮಗು ಬೇಕು ಅಂತ ತುಂಬಾ ಆಸೆ ಇತ್ತು. ಇದರಿಂದ ಊರವರ ಜೊತೆ ಸೇರಿ ವಿಕ್ರಮ್ ಕೂಡ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಇವನು ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ, ಸಾಧ್ಯ ಆಗ್ತಿರೋದಿಲ್ಲ. ಆಗ ವಿಕ್ರಮ್ ಒಂದು ಬೆಲ್ನ ತಗೊಂಡು ಹೊಡಿತಿದ್ದಂಗೆನೆ ಸೈಲೆಂಟ್ ಆಗೋಗ್ತಾನೆ. ಈ ಸಮಯನ ಉಪಯೋಗಿಸ್ಕೊಂಡು ಎಲ್ಲರೂ ಇವನನ್ನ ಕಟ್ಟಾಕ್ಬಿಡ್ತಾರೆ. ಆಗ ಗುರೂಜಿ ಬಂದು ಹೇಳ್ತಾರೆ ಇವನನ್ನ ನಾವು ಜೀವಂತ ಸಮಾಧಿ ಮಾಡ್ಬೇಕು ಅಂತ. ಆದ್ರೆ ಯಾಕೋ ಇದು ವಿಕ್ರಮ್ಗೆ ಸರಿ ಅನ್ನಿಸ್ತಿರೋದಿಲ್ಲ. ಈ ಕಡೆ ವಿಜಯ್ನ ಒಂದು ಜಾಗದಲ್ಲಿ ಕಟ್ಟಾಕಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ವಿಕ್ರಮ್ ಹಾಗೆ ಎಲ್ಲರೂ ಬಂದು ನೋಡಿದ್ರೆ ವಿಜಯ್ ಇಲ್ಲಿಂದ ಎಸ್ಕೇಪ್ ಆಗೋಗಿದ್ದಾನೆ. ಇದರಿಂದ ವಿಕ್ರಮ್ ಹಾಗೆ ಹನುಮಂತು ಬೇರೆ ಬೇರೆಯಾಗಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆಗ ಹನುಮಂತುಗೆ ಒಂದು ಜಾಗದಲ್ಲಿ ವಿಜಯ್ ಕಾಣಿಸ್ತಾನೆ. ಇದನ್ನ ವಿಕ್ರಮ್ಗೆ ಹೇಳೋಣ ಅಂತಂದ್ರೆ ಅವನು ದೂರ ಹೊಟ್ಟೋಗಿದ್ದಾನೆ. ಇದರಿಂದ ಇವನು ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ವಿಜಯ್ ಇವನು ಮುಂದೆ ಬಂದ್ಬಿಡ್ತಾನೆ. ಯಾವಾಗ ಇಲ್ಲಿಗೆ ವಿಕ್ರಮ್ ವಾಪಸ್ ಬಂದು ನೋಡ್ತಾನೋ ವಿಜಯ್ ಹನುಮಂತುನ ಸಾಯಿಸ್ಬಿಟ್ಟು ಹೊಟ್ಟೋಗಿರ್ತಾನೆ. ಇದರಿಂದ ಊರಿನ ಜನರೆಲ್ಲರೂ ಇವನನ್ನ ತಡೆಯೋದಕ್ಕೆ ಇಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಅದು ಸಾಧ್ಯ ಆಗ್ತಿರೋದಿಲ್ಲ. ಅದಕ್ಕೆ ಒಂದು ಹಾರಿನ ತಗೊಂಡ್ ಬಂದು ಎದೆಗೆ ಚುಚ್ಬಿಡ್ತಾರೆ. ಇವನು ಕೂಡ ಸಾಯೋದಕ್ಕಿಂತ ಮುಂಚೆ ಒಂದು ಮನೆ ಹತ್ರ ಬಂದು ಕುಂತ್ಕೋಬಿಡ್ತಾನೆ. ನಂತರ ಹನುಮಂತುನ ಅಂತಿಮ ಸಂಸ್ಕಾರ ನಡೀತಿರುತ್ತೆ. ಚಿತ್ರ ತುಂಬಾ ಅಳ್ತಿರ್ತಾಳೆ. ವಿಕ್ರಮ್ಗೂ ಕೂಡ ತುಂಬಾ ಬೇಜಾರಾಗ್ತಿರುತ್ತೆ ಹನುಮಂತುನ ಕರ್ಕೊಂಡು ಹೋಗ್ಬಾರ್ದಾಗಿತ್ತು ಅಂತ. ಇದರಿಂದ ಇವನೇ ಚಿತ್ರನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಒಂದು ದಿನ ಇವಳ ಕೂದಲನ್ನ ಆರಿಸ್ತಿರ್ಬೇಕಾದ್ರೆ ನೋಡ್ತಾನೆ ಆ ಡೀಮನ್ ಚಿತ್ರ ಒಳಗಡೆ ಬಂದು ಸೇರ್ಕೊಬಿಟ್ಟಿದೆ. ಇದೇ ಕಾರಣದಿಂದ ರಾತ್ರೋರಾತ್ರಿ ಚಿತ್ರನ ಕರ್ಕೊಂಡು ಊರ್ ಬಿಟ್ಟು ಹೋಗ್ತಿದ್ರೆ ಒಬ್ಬ ವ್ಯಕ್ತಿ ಚಿತ್ರ ಕತ್ತಲ್ಲಿರುವಂತ ಗಾಯನ ನೋಡ್ಬಿಡ್ತಾನೆ. ಈ ವಿಷಯ ಪ್ರೆಸಿಡೆಂಟ್ ಗೆ ಗೊತ್ತಾದಾಗ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ ಅಂತಾನೆ. ಆದ್ರೆ ಇವ್ನ ಮಗ ಕೇಳೋದಿಲ್ಲ. ಇದರಿಂದ ಇವರಿಬ್ರು ಹೋಗ್ತಿರ್ಬೇಕಾದ್ರೆ ಪ್ರೆಸಿಡೆಂಟ್ ನ ಮಗ ಜನರನ್ನ ಕರ್ಕೊಂಡ್ ಬಂದು ವಿಕ್ರಮ್ಗೆ ಚೆನ್ನಾಗಿ ಹೊಡ್ಸಿ ಚಿತ್ರನ ಕರ್ಕೊಂಡ್ ಹೊಟ್ಟೋಗ್ತಾನೆ. ಇದಾದ್ಮೇಲೆ ಊರಿನ ಜನರೆಲ್ಲರೂ ಉಲ್ಕಾಪಿಂಡ ಬಿದ್ದಿರುವಂತ ಜಾಗದಲ್ಲಿ ಅಂದ್ರೆ ಆ ಗುಹೆ ಇರುವಂತ ಜಾಗದಲ್ಲಿ ಒಟ್ಟಿಗೆ ಸೇರಿರ್ತಾರೆ ಚಿತ್ರನ ಜೀವಂತ ಸಮಾಧಿ ಮಾಡೋದಕ್ಕೆ. ಇದು ರಾಜೇಶ್ವರಿ ದೇವಿಗೆ ಮಾತ್ರ ಸ್ವಲ್ಪನೂ ಇಷ್ಟ ಆಗ್ತಿರೋದಿಲ್ಲ. ಈ ಜನರು ನೋಡಿದ್ರೆ ಚಿತ್ರಾಗೆ ನಿನ್ನನ್ನ ನಿನ್ನ ತಂದೆ ತಾಯಿ ಹತ್ರ ಕಳಿಸ್ತಿದೀವಿ ಅಂತ ಜೀವಂತ ಸಮಾಧಿ ಮಾಡೋದಕ್ಕೆ ಒಪ್ಪಿಸ್ಬಿಟ್ಟಿರ್ತಾರೆ. ಗುರುಜಿಗೂ ಕೂಡ ಈ ರೀತಿ ಎಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಊರಿನ ಜನರನ್ನ ಕಾಪಾಡೋದಕ್ಕೆ ಇದನ್ನ ಮಾಡ್ಲೇಬೇಕು. ಆಗ ವಿಕ್ರಮ್ ಪ್ರಜ್ಞೆ ತಪ್ಪಿ ಬಿದ್ದಿರುವಂತ ಜಾಕೆ ರಾಜೇಶ್ವರಿ ದೇವಿ ಬರ್ತಿದ್ದಂಗೆ ಇವನಿಗೆ ಪ್ರಜ್ಞೆ ಬರುತ್ತೆ. ಈ ಕಡೆ ರಾಮು ತಾಯಿ ಚಿತ್ರನ ಇಲ್ಲಿಂದ ಹೋಗು ಅಂತ ಹೇಳ್ತಿರ್ತಾರೆ. ಆದ್ರೆ ಈ ಸಲ
ಸಲ ಆ ರೀತಿ ಮಾಡೋದಕ್ಕೆ ಇವಳನ್ನ ಬಿಡೋದಿಲ್ಲ. ಅದೇ ಸಮಯಕ್ಕೆ ಇದನ್ನೆಲ್ಲ ತಡೆಯೋದಕ್ಕೆ ಇಲ್ಲಿಗೆ ವಿಕ್ರಮ್ ಬರ್ತಾನೆ. ಇವನು ಫೈಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಇವನಿಗೆ ಹೊಡೆದು ಹಿಡ್ಕೊಬಿಟ್ಟಿರ್ತಾರೆ. ಇದೇ ಸಮಯದಲ್ಲಿ ಇವನು ಗಮನಿಸ್ತಾನೆ ಚಿತ್ರಾಗೆ ಗಂಟೆ ಶಬ್ದನ ಕೇಳಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಂದ್ರೆ ಅವಳ ಒಳಗಡೆ ಇರುವಂತ ಡೀಮನ್ಗೆ ಕೇಳಿಸ್ಕೊಳ್ಳೋದಕ್ ಆಗ್ತಿಲ್ಲ ಅಂತ. ಇದರಿಂದ ಇವರೆಲ್ಲರಿಂದ ಬಿಡಿಸ್ಕೊಂಡು ಗಂಟೆನ ತಗೊಂಡು ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಗಂಟೆ ಶಬ್ದ ಆದಾಗೆಲ್ಲ ಚಿತ್ರಾಗೆ ತಲೆ ನೋಯ್ತಿರುತ್ತೆ. ಹೀಗೆ ನಿರಂತರವಾಗಿ ಗಂಟೆ ಶಬ್ದನ ಮಾಡಿದ್ರಿಂದ ಚಿತ್ರಾಗೆ ಆಗಿರುವಂತ ಗಾಯ ವಾಸಿಯಾಗಿ ಡೀಮನ್ ಹೊರಗಡೆ ಬಂದ್ಬಿಡುತ್ತೆ. ರಾಜೇಶ್ವರಿ ದೇವಿಗೆ ತುಂಬಾ ಸಂತೋಷ ಆಗುತ್ತೆ. ಈಗ ಚಿತ್ರ ಸೇಫ್ ಆಗಿದ್ದಾಳೆ. ನಂತರ ನಮ್ಗೆ ಗೊತ್ತಾಗುತ್ತೆ ಹಸುನು ಕೂಡ ಮತ್ತೆ ಹಾಲು ಕೊಡೋದಕ್ಕೆ ಶುರು ಮಾಡ್ಬಿಟ್ಟಿದೆ ಅಂತ. ಆಗ ಪ್ರೆಸಿಡೆಂಟ್ ಹಾಗೆ ಊರಿನ ಜನರೆಲ್ಲರೂ ವಿಕ್ರಮ್ ಮತ್ತೆ ಚಿತ್ರಾಗೆ ಕ್ಷಮೆ ಕೇಳ್ತಾರೆ. ಸರಿ ಅಂತ ಇವನು ಕೂಡ ಚಿತ್ರನ ಕರ್ಕೊಂಡು ಇವನ ಊರಿಗೆ ಹೋಗ್ತಿರ್ಬೇಕಾದ್ರೆ ರಾಜೇಶ್ವರಿ ದೇವಿ ಇಲ್ಲಿಗೆ ಬರ್ತಾರೆ. ನೀವ್ ಯಾರು ಅನ್ನೋ ವಿಷಯನ ಮೊದ್ಲೇ ಯಾಕೆ ಹೇಳಲಿಲ್ಲ ಅಂತ ಇವನು ಕೇಳಿದ್ರೆ, ಮೊದ್ಲು ನಿನ್ಗೆ ದೇವ್ರಂದ್ರೆ ನಂಬಿಕೆ ಇರ್ಲಿಲ್ಲ, ನೀನಾಗ್ ನಿನ್ನೆ ಎಲ್ಲ ಅರ್ಥ ಮಾಡ್ಕೊಂಡಿದ್ದು ಸರಿ ಹೋಯ್ತು ಅಂತಾರೆ. ಸರಿ ಅಂತ ವಿಕ್ರಮ್ ಚಿತ್ರನ ಕರ್ಕೊಂಡು ಹೋಗ್ತಾನೆ. ಆದ್ರೆ ಇಲ್ಲಿ ನೋಡಿದ್ರೆ ಡೀಮನ್ ಮತ್ತೆ ಗುಹೆ ಒಳಗಡೆ ಬಂದಿ ಆಗ್ಬಿಟ್ಟಿದೆ. ಆಗ ನಮ್ಗೆ ಹೇಳ್ತಾ ಹೋಗ್ತಾರೆ ದೇವಸ್ಥಾನದಲ್ಲಿರುವಂತ ಗಂಟೆಗಳ ಶಬ್ದ ಮನುಷ್ಯರ ಮನಸ್ಸನ್ನ ಶುದ್ಧಿಗೊಳಿಸುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ ಕೂಡ ಆಗಿದೆ. ಇದೇ ಕಾರಣದಿಂದನೇ ಆ ಡೀಮನ್ಗೆ ಗಂಟೆ ಶಬ್ದನ ಕೇಳಿಸ್ಕೊಂಡ್ಮೇಲೆ ಮನುಷ್ಯರ ಬಾಡಿಲಿ ಇರೋದಕ್ಕಾಗ್ಲಿಲ್ಲ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಹಾಗೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಮೂವಿಲಿ ಹನುಮಂತು ಮಗಳು ಹೆಸರೇನು ಅಂತ. ಸರಿ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಮೈನ್ಸ್.